ಶ್ರಾವಣಿಮ್ಮ, ಗಸಗಸೆ ಪಾಯಸ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಾನ್ 2 ಲೋಟ ಕುಡ್ದೆ. ಮೇಡಮ್, ಇದರಲ್ಲಿ ಅಮೃತ ಮಿಕ್ಸ್ ಆಗಿರೋದು. ಅದು ತಾಯಿ ಪ್ರೀತಿ ಅನ್ನೋ ಅಮೃತ ಮಿಕ್ಸ್ ಆಗಿ ರುಚಿ ಇಷ್ಟು ಚೆನ್ನಾಗಿರೋದು ಮೇಡಮ್. ಇದೆಲ್ಲ ತಾಯಿಯಿಂದ ತಾಯಿ ಪ್ರೀತಿಗಾಗಿ ಮೇಡಮ್. ಸುಬ್ಬು ಅವರೇ, ಅವರೇ ಸುಬ್ಬು ಅಂತ ಕರೀರಿ ಸಾಕು. ಆಯ್ತಪ್ಪ. ಸುಬ್ಬು, ಈಕಿ ನಿನ್ ಹೆಂಡತಿ ಹೌದೋ ಅಲ್ಲ? ಈಕಿನ ಮೇಡಮ್ ಮೇಡಮ್ ಅಂತ ಏನ್ ಕರೆಯೋದು? ಪ್ರೀತಿಯಿಂದ ಹೆಸರಿಡ್ದು ಶ್ರಾವಣಿ ಅಂತ ಕರಿಬೋದಲ್ಲ? ಹಾ, ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ರು ಇದೇ ಕ್ವೆಶ್ಚನ್ ಕೇಳೋದು, ಯಾಕಿನ್ನು ಮೇಡಮ್ ಅಂತ ಕರಿತೀಯ ನೀನು? ಅದೇನೋ ಗೊತ್ತಿಲ್ಲ ಅವರೇ. ನಾನು ಅವ್ರನ್ನ ಕರೆಯೋಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಕರೆಯಕ್ ಆಗ್ಲೇ ಇಲ್ಲ. ನಾನು ಅವ್ರನ್ನ ಮೇಡಮ್ ಅಂದ್ರೆ ನನಗೆ ಖುಷಿ, ಅವ್ರಿಗೆ ಮೇಡಮ್ ಅನ್ನಿಸ್ಕೊಳ್ಳೋದ್ರಲ್ಲೇ ಖುಷಿ. ಆದ್ರೂ ಸುಮ್ಮನೆ ಹಾಗೆ ರೇಗಿಸ್ತಾ ಇರ್ತಾರೆ ಅಷ್ಟೇ. ಹಾಗೇನಿಲ್ಲ, ನೀನ್ ನನ್ನ ಹೆಸರು ಕರೆದ್ರೇನೆ ನನಗಿಷ್ಟ. ನೀನು ಅಷ್ಟೇ ಕೂಸೆ. ಗಂಡನ್ನ ಹೋಗೋ ಬಾರೋ ಅಂತ ಕರೀತಾರೇನು? ಅದು ಅವರೇ ಪಾಯಿಂಟ್. ಕರೆಕ್ಟ್ ಆಗಿ ಹೇಳಿದ್ರಿ. ಅದು ಏನೋ ಗೊತ್ತಿಲ್ಲ. ನಾನು ಅವನ್ನ ಸುಬ್ಬು ಅಂತ ಕರೆದ್ರೇನೆ ಅದೇನೋ ಸಮಾಧಾನ. ಅವನು ಅಷ್ಟೇ, ನಾನೇನಾದ್ರೂ ರೀ ಬನ್ರಿ ಕುತ್ಕೊಳ್ರಿ ಅಂತ ಹೇಳಿದ್ರೆ ಅವನನ್ನ ತಿರ್ಗೂ ನೋಡಲ್ಲ. ಹೌದವರೇ. ಅವರು ಸುಬ್ಬು ಅಂತ ಕರೆದ್ರೇನೆ ನನಗೆ ಖುಷಿ. ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ಕರೀತಾ ಇದಾರೆ ಅಂತ ಅನ್ಸ್ಬಿಡುತ್ತೆ ನನಗೆ. ಅವ್ರು ನನಗೆ ಸುಬ್ಬು ಅಂದ್ರೆ ಚಂದ, ನಾನು ಅವ್ರನ್ನ ಮೇಡಮ್ ಅಂದ್ರೆ ಚಂದ. ಅವರೇ, ನೀವಿಬ್ರು ಒಬ್ರನ್ನೊಬ್ರು ಹೇಗಾದ್ರೂ ಕರ್ಕೊಳ್ಳಿ, ಆದ್ರೆ ನೀವ್ ಯಾವಾಗ್ಲೂ ಹೀಗೆ ಮುದ್ದಾಗಿ ಮಾತಾಡ್ಕೊಂಡಿದ್ರೆ ನಮ್ಗೆ ನೋಡೋಕ್ ಚಂದ. ನಾನ್ ವೀರುನ ಮದುವೆ ಆದಾಗ ನಾವಿಬ್ರು ಹೀಗೆ ಮಾತಾಡ್ತಿದ್ವಿ. ವೀರುನ ವೀರು ವೀರು ಅಂತಾನೆ ಕರೀತಿದ್ದೆ. ಈಗ ನನ್ನ ಮಗಳ ಅಳಿಯನು ನಮ್ ಹಾಗೆ ಇರೋದನ್ನ ನೋಡ್ತಿದ್ದೀನಿ. ಆದ್ರೆ ನಮ್ ಜೀವನದಲ್ಲಿ ಆಗಿರೋ ಅನಾಹುತ ಯಾವುದೇ ಕಾರಣಕ್ಕೂ ಈ ಮಕ್ಕಳ ಜೀವನದಲ್ಲಿ ಆಗ್ಬಾರ್ದು. ಆ ಅನಾಹುತದ ನೆರಳು ಕೂಡ ಇವ್ರಿಗೆ ತಾಗ್ಬಾರ್ದು. ಯಾಕೋ ತುಂಬಾ ನಿದ್ದೆ ಬರ್ತಿದ್ಯಲ್ಲ. ಬಂತಾ ಶ್ರಾವಣಿಮ್ಮ,